ಭೇಟಿಯಾಗಿರ್ಬೋದು, ಈಗ ಭೇಟಿಯಾಗಿದ್ದಾರೆ. ಸೊ ಮಾಡೋದು ಬಿಡೋದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ. ಎರಡೂ ಗೊತ್ತಿಲ್ಲ. ನಾವು ಹತ್ರ ಪಾಠ ಅಷ್ಟೇ, ಮಂತ್ರಿಗಳು ನಾವೇನು ಈಗ ನಾವ್ಯಾರು ತೆಗೆದು ನಾವ್ಯಾರಿಗೆ ಹಾಕೋದಿರ್ತೀವಿ. ನಾವು ಉಳಿಸ್ಕೊಂಡ್ರೆ ಸಾಕಾಗಿ ನಾವಿದೀವಿ. ನಾವ್ಯಾರು ತೆಗೆದು ನಾವ್ಯಾರು ಹಾಕೋರು. ರಾಜಕೀಯದ ಹೇಳಕ್ಕೆ ಆಗಲ್ಲ. ಇದು ನಿತ್ಯ ನೀರಲ್ಲ, ಆಗದೆ ಮುಂದೆ ಇರ್ತಾನೆ ಇರ್ತದೆ. ಇದು ಹಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದಾದ್ರು ಸಮುದ್ರ ಕೂರ್ತೈತಿ ಕೃಷ್ಣ ನೀರು. ಏನ್ ನಡೀತಾ ಇದೆ ಸರ್? ಮತ್ತೆ ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಇವೆಲ್ಲ ಅಪ್ಸ್ ಅಂಡ್ ಡೌನ್ ಡೈಲಿ ನಡೀತಾನೆ ಇರ್ತದೆ. ನಮ್ಮ ಸರ್ಕಾರದಾಗ ನಡೀತೈತೆ. ಹಿಂದೆ ಬಿಜೆಪಿ ಇದ್ದಾಗ 3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಹಲವಾರು ಬಾರಿ ಮಂತ್ರಿಮಂಡಲ ಚೇಂಜ್ ಆಗಿದೆ. ನಮ್ದಂತದ್ದು ಇನ್ನೂ ಮಟ್ಟ 2 ವರ್ಷದಲ್ಲಿ ಯಾವುದೇ ಆಗಿಲ್ಲ, ಗಟ್ಟಿಯಾಗಿದೆ. ಮುಂದೆ ಕೂಡ ಮುಂದುವರಿತಾ ಇದೆ. ಆಗದ ರಾಜಕೀಯ ಆಗಲೇ. We at East Point Group of Institutions offer a wide range of courses that provide limitless opportunities, building skills over 2 decades. ಶಾಶ್ವತವಾಗಿರ್ತಾರ. ಸಿಎಂ ಬಗ್ಗೆ ಬದಲಾವಣೆ ಮಂತ್ರಿಮಂಡಲ ಭವಿಷ್ಯದಲ್ಲಿ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಡಿಮಾಂಡ್ ಇದೆ, ನಮಗೂ ಕೊಡಿ ಅಂತ ಬಹಳ ಮಂದಿ ಸೀನಿಯರ್ ಇದ್ದಾರೆ. ನಾವು 5 ಸಲ ಆರಿಸಿ ಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯದಲ್ಲಿ ಆದ್ರೆ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಮತ್ತೆ ಎಲ್ಲರಿಗೂ ಅವಕಾಶ, ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಅದು ಗೊತ್ತಿಲ್ಲ. ಅದು ನಾವು ಹೇಳಿ ಭವಿಷ್ಯತ್ನಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿಜೆಪಿ ಅವರು ಮಾಡ್ತಾರೆ ಈ ಸ್ಟ್ರಾಟಜಿ. ಫಸ್ಟ್ ಟೈಮ್ ಬಂದವರಿಗೆ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ರಾಯಚೂರು ಅಂತಂದು MLC ಮಾಡಿದ್ರು. ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು, ಆ ಮಾದರಿಯಲ್ಲಿ ನಮ್ಮಲ್ಲಿ ಆಗ್ಬೇಕು. ರಾಯಚೂರು ಶಾಸಕರು ಏನಾದ್ರು ಒತ್ತಾಯ ಮಾಡಿದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ? ರಾಯಚೂರ್ದಾಗ ಯಾರು ನಮ್ಮ ಶಾಸಕರು? ಜಿಲ್ಲೆ ಶಾಸಕರು ಸರ್ ಇಲ್ಲ, ನಮ್ಮಲ್ಲಿ ಅದ್ರ ಬಗ್ಗೆ ಯಾವಾಗ ಚರ್ಚೆ ಆಗಿಲ್ಲ. ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಚರ್ಚೆ ನಡೆದಿದೆ. MLC ಮಿನಿಸ್ಟರ್ ಮಾಡ್ಲಿಕ್ಕೆ ಚಿಂತನೆ ನಡೆದಿದೆ. ಅದೇ ಅದೆಲ್ಲ ಪಾರ್ಟಿ ವಿಚಾರ ಅದ. ನಾವು ಅದನ್ನ ಹೇಳಲಿಕ್ಕೆ ಆಗೋಲ್ಲ, ನಾವು ಸಮರ್ಥರಿಲ್ಲ. ಪಕ್ಷದ ಒಬ್ಬರು ಇರ್ಬೋದು ಎಲ್ಲಾನು ನಾವು ಹೇಳಲಿಕ್ಕೆ ಆಗೋಲ್ಲ. ನಾವು ಡೆವಲಪ್ಮೆಂಟು ಆಗೋದು ಮಾತ್ರ ಹೇಳಲಿಕ್ಕೆ ಆಗಿದೆ. ಅದು ವರಿಷ್ಠ ಮಟ್ಟದಲ್ಲಿ ಇರುವಂತ ವಿಚಾರ. ಎಲ್ಲ ಕೂಡ ಎಲ್ಲಾನು ನಾವು ಉತ್ತರ ಕೊಡ್ಲಿಕ್ಕೆ ಕಷ್ಟ.